ರಾಜ್ಯದಲ್ಲಿ ಆರ್ಎಸ್ಎಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವ ಈ ಕಿತ್ತಾಟ ಯಾಕೋ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಜೋರಾಗ್ತಾ ಇದೆ. ಆರ್ಎಸ್ಎಸ್ಗೆ ಮೂಗ್ದಾರ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ಪ್ರಿಯಾಂಕ್ ಖರ್ಗೆ ಮೇಲೆ ಕೆಂಡ ಕಾರ್ತಾ ಇದೆ ಈಗ ಕೇಸರಿ ಪಡೆ. ಎರಡೂ ಪಕ್ಷಗಳಿಗೂ ಆರ್ಎಸ್ಎಸ್ನ ವಿಚಾರ ಬೇಕು. ಎರಡೂ ಪಕ್ಷಗಳಿಗೂ, ಯಾರಿಗೆ ಬಿಜೆಪಿಗೂ ಆರ್ಎಸ್ಎಸ್ ಬೇಕು, ಕಾಂಗ್ರೆಸ್ಗೂ ಆರ್ಎಸ್ಎಸ್ನ ವಿಚಾರ ಬೇಕು. ಎರಡೂ ಪಕ್ಷಗಳ ಲೆಕ್ಕಾಚಾರವೂ ಕೂಡ ಈಗ ಬಿಹಾರದ ಬಿಹಾರ ಎಲೆಕ್ಷನ್ ಅಲ್ಲಿ ಲಾಭ ಪಡ್ಕೊಳ್ಳಕ್ಕೆ ಈ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಹಿಜಾಬ್ ವಿಚಾರದಿಂದಲೇ ಲಾಭವನ್ನ ಬಿಜೆಪಿ ಮಾಡ್ಕೊಂಡಿತ್ತು. ಈಗ ಅದೇ ಫಾರ್ಮುಲಾವನ್ನ ಬಿಜೆಪಿ ಬಳಸ್ತಾ ಇದೆ, ಕಾಂಗ್ರೆಸ್ ಬಳಸ್ಕೊಳಕ್ ನೋಡ್ತಾ ಇದೆ. ಬಿಹಾರ ಎಲೆಕ್ಷನ್ ಲಾಭಕ್ಕೆ ಆರ್ಎಸ್ಎಸ್ ವಿಚಾರವನ್ನ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಬಿಹಾರದ ಎಲೆಕ್ಷನ್ಗೆ ರಾಜ್ಯದಲ್ಲಿ ಆರ್ಎಸ್ಎಸ್ ವಿಪರೀತ ಸೌಂಡ್ ಮಾಡ್ತಾ ಇದೆ. ಕಾಂಗ್ರೆಸ್ ಬಿಡಕ್ ರೆಡಿ ಇಲ್ಲ, ಎಳ್ದಾಡ್ತಾ ಇದೆ ಆರ್ಎಸ್ಎಸ್ ನ. ಬಿಜೆಪಿಯು ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಲಾಭದ ಲೆಕ್ಕಾಚಾರ, ಬಟ್ ಕುಮಾರಸ್ವಾಮಿ ಅವರ ವಾದನೆ ಬೇರೆ ಇದೆ. ಎಚ್ಡಿಕೆ ಭೇಟಿ ಮಾಡಿದ್ದ ಬಿಜೆಪಿ ನಾಯಕರಿಗೆ ಪಾಠ ಮಾಡಿದಾರಂತೆ. ವಿಷಯ ಡೈವರ್ಟ್ ಮಾಡೋ ಪ್ಲಾನ್ ನ ಸರ್ಕಾರ ಮಾಡ್ತಾ ಇದೆ, ಅಂದ್ರೆ ನಿಮ್ಮನ್ನ ಯಾಮರಿಸ್ತಾ ಇದೆ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸಬಾರ್ದು ಅಂತ ಇವರು ಆರ್ಎಸ್ಎಸ್ ನ ಮುಂದಕ್ಕೆ ತರ್ತಾ ಇದ್ದಾರೆ. ನೀವು ಆರ್ಎಸ್ಎಸ್ ವಿಚಾರ ಹೆಚ್ಚು ಚರ್ಚೆ ಮಾಡಕ್ ಹೋಗಬೇಡಿ, ಬುದ್ಧಿವಾದ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಗಂಭೀರವಾಗಿ ತಗೊಳಕ್ಕೆ ಹೋಗಬೇಡಿ, ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ರೆ ಅವ್ರು ಹೀರೋ ಆಗ್ತಾರೆ, ನೀವು ಝೀರೋ ಆಗ್ತೀರಿ. ಅಭಿವೃದ್ಧಿ ಕಡೆಗಣನೆ ಆಗ್ತಾ ಇದೆ, ಗುಂಡಿ ವಿಚಾರ ಪ್ರಸ್ತಾಪ ಮಾಡಿ. ಗುತ್ತಿಗೆದಾರರು ಹೇಳಿರುವ ಕಮಿಷನ್ ಆರೋಪದ ಬಗ್ಗೆ ಧ್ವನಿ ಎತ್ತಿ, ಅದನ್ನ ಬಿಟ್ಟು ಅವ್ರು ಆರ್ಎಸ್ಎಸ್ ಅಂದ ತಕ್ಷಣ ನೀವು ಆರ್ಎಸ್ಎಸ್ ಅನ್ನಬೇಡಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಿರುವ ಪ್ರವಾಹ, ಬೇರೆ ಅಭಿವೃದ್ಧಿ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು ಅಂತ. ಆಕ್ಚುಲಿ ಎಕ್ಸಾಕ್ಟ್ಲಿ ರೈಟ್ ಇದು, ಎಕ್ಸಾಕ್ಟ್ಲಿ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕೈಲಿಗ ಮಾರುತಿ ನೀಡ್ತಾರೆ. ಮಾರುತಿ, ಕುಮಾರಸ್ವಾಮಿ ಅವರು ಬಹಳ ವ್ಯಾಲಿಡ್ ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ. ಯಾವಾಗ ಸಮಸ್ಯೆ ಅನ್ನುವಂಥದ್ದು ಸರ್ಕಾರದ ಪಾಲಿಗೆ ಬರುತ್ತೋ, ಅಭಿವೃದ್ಧಿ ಆಗಿರ್ಬೋದು, ಈಗ RCB ಕಪ್ಗಳು ತುಳಿತಾ ಆದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಸಚಿವ ರಾಜಣ್ಣ ಅವರ ವಿಚಾರ ಆಗಿರ್ಬೋದು, ಡೈವರ್ಟ್ ಮಾಡಕ್ ಒಂದೊಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಲೇ ಇದೆ ಕಾಂಗ್ರೆಸ್ ಅನ್ನುವ ಆರೋಪ ಮುಂಚಿನಿಂದಲೂ ಇದೆ. ಬಹುಶಃ ಅವರು ಯಾಮಾರಿಸೋದಕ್ಕೆ ಬಿಜೆಪಿ ಯಾಮಾರ್ತಾ ಇದೆಯಾ ಅಂತ. ಕುಮಾರಸ್ವಾಮಿ ಅವರು ಏನ್ ಬುದ್ಧಿವಾದ ಹೇಳಿದ್ದಾರೆ, ಇದನ್ನ ಹೆಂಗೆ ರಾಜಕೀಯವಾಗಿ ನೀವು ವಿಶ್ಲೇಷಣೆ ಮಾಡ್ಬೋದು ಮಾರುತಿ? ವಿದ್ಯೆ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ತಮ್ಮ ವಿರುದ್ಧ ಯಾವುದಾದ್ರೂ ಆರೋಪಗಳು ಬಂದಾಗ ಇಶ್ಯೂ ಡೈವರ್ಟ್ ಮಾಡುವಂಥ ಒಂದು ತಂತ್ರಗಾರಿಕೆ ಮಾಡುವಂಥದ್ದು ಸಹಜ. ಅದು ಈಗ ಕಾಂಗ್ರೆಸ್ ಅವರು ಕೂಡ ಅದೇ ಇಶ್ಯೂ ಡೈವರ್ಟ್ ಮಾಡುವಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ರಾಜಕೀಯವಾಗಿ ಚರ್ಚೆ ಆರಂಭ ಆಗಿರುವಂಥದ್ದು. ಹಿಂದೆ ಬೇರೆ ಬೇರೆ ಪಕ್ಷಗಳು ಕೂಡ ಅಧಿಕಾರದಲ್ಲಿದ್ದಾಗ ಇದನ್ನೇ ಮಾಡಿದ್ದಾವೆ. ಈಗ RSS ವಿಚಾರವನ್ನು ಪ್ರತಿದಿನವೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇರುವ ಹಿಂದೆ ಇರುವಂತಹ ಒಂದು ತಂತ್ರಗಾರಿಕೆ ಕೂಡ ಅದೇ ಅನ್ನುವಂಥ ಒಂದು ಮಾತನ್ನು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ನಿನ್ನೆ BJP ನಿಯೋಗ ಅವರನ್ನು ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಹೇಳಿರುವಂಥದ್ದು. ಯಾಕಂತೇಳಿದ್ರೆ ನಿನ್ನೆ GBA ವಿಚಾರ ಆಗಿರ್ಬೋದು, ಇಡೀ ರಾಜ್ಯಾದ್ಯಂತ ಎರಡೂ ಮೈತ್ರಿ ಪಕ್ಷಗಳು ಸೇರಿ ಯಾವ ರೀತಿಯಾಗಿ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು, ಒಗ್ಗಟ್ಟಾಗಿ ಮುಂದಿನ ಚುನಾವಣೆಗಳನ್ನು ಫೇಸ್ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಭಾಳಷ್ಟು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವಿಜೇಂದ್ರ ಮತ್ತು R ಅಶೋಕ್ ಸೇರಿದಂತೆ BJP ನಿಯೋಗಕ್ಕೆ ಹೇಳಿರುವಂಥದ್ದು, ಪ್ರಿಯಾಂಕ್ ಖರ್ಗೆ ಅವರ ವಿಚಾರಗಳನ್ನು ಹೆಚ್ಚು ನೀವು ಸದ್ದು ಮಾಡೋದಕ್ಕೆ ಹೋಗಬೇಡಿ, ಇದರಿಂದ ಅವ್ರಿಗೆ ಪ್ಲಸ್ ಆಗ್ತಿದೆ ಬಿಟ್ಟರೆ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಗಳಲ್ಲಿ ಅವರು ಫೇಲ್ ಆಗಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ. ಉತ್ತರ ಕರ್ನಾಟಕದ ಪ್ರವಾಹ ಬಂದಾಗಲೂ ಕೂಡ ಅಲ್ಲಿ ಸರಿಯಾಗಿ ಕೆಲಸಗಳಾಗಿಲ್ಲ. ಅದರ ನಗರದಲ್ಲಿ ಗುಂಡಿ ಬಿದ್ದಿರುವಂಥ ಒಂದು ಸಮಸ್ಯೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಮಾತನಾಡಿ RSS ಬೇರೆ ಯಾವುದನ್ನು ಅವರು ಇಶ್ಯೂ ಡೈವರ್ಟ್ ಮಾಡುವ ಸಲುವಾಗಿ ಈ ಅಸ್ತ್ರಗಳನ್ನು ಬಿಡ್ತಾ ಇರುವಂಥದ್ದು. ಆ ಅಸ್ತ್ರಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದಂತೆಲ್ಲ ಎಲ್ಲವೂ ಕೂಡ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಟ್ಟರೆ ನಮಗೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರು ಹೇಳಿದಷ್ಟು ಸುಲಭವಾಗಿ BJP ಅವರು RSS ವಿಚಾರ ಬಂದಾಗ ಸೈಲೆಂಟ್ ಆಗಿರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಯಾಕಂತೇಳಿದ್ರೆ BJP ಅವ್ರಿಗೆ RSS ಇಲ್ಲದೆ ರಾಜಕೀಯ ಮಾಡೋದು ಅಷ್ಟು ಸುಲಭ ಅಲ್ಲ. BJPಗಿಂತಲೂ ಕೂಡ ಸಂಘಟನೆಯನ್ನು ಬೂತ್ ಮಟ್ಟದಲ್ಲಿ ಹೆಚ್ಚು ಚುರುಕಾಗಿ ಮಾಡ್ತಾ ಇರುವಂಥದ್ದು RSS. ಅದು ಪಂಚಾಯತ್ ಚುನಾವಣೆಯಿಂದ ಹಿಡಿದು ಪಾರ್ಲಿಮೆಂಟ್ ಚುನಾವಣೆವರೆಗೂ ಕೂಡ. ಹೀಗಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತುಗಳನ್ನು ಸಮಾಧಾನವಾಗಿ ತೆಗೆದುಕೊಂಡಿದ್ದರೂ ಕೂಡ RSS ವಿಚಾರಗಳನ್ನು ಮಾತಾಡ್ತೀವಿ. ಅದೇ ರೀತಿ ಈ ಹಿಂದೆ ಬೆಂಗಳೂರು ನಗರದಲ್ಲಿ ಗುಂಡಿ ಬಿದ್ದಿರುವಂಥ ಒಂದು ವಿಚಾರ ಆಗಿರ್ಬೋದು, ಉತ್ತರ ಕರ್ನಾಟಕ ಪ್ರವಾಹ ಬಂದಾಗ ನಾವು ಪ್ರವಾಸಕ್ಕೆ ಹೋದಂಥ ಒಂದು ವಿಚಾರಗಳಾಗಿರ್ಬೋದು, ಗುತ್ತಿಗೆದಾರರು ಮಾಡಿದಂಥ ಕಮಿಷನ್ ಆರೋಪ ಆಗಿರ್ಬೋದು, ಇವುಗಳನ್ನು ಸರ್ಕಾರದ ವಿರುದ್ಧ ದೊಡ್ಡ ಅಸ್ತ್ರಗಳನ್ನಾಗಿ BJP ಮಾಡಿಕೊಂಡಿದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನಿನ್ನೆ ಹೇಳಿದ್ದಾರೆ ವಿದ್ಯಾ.
ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ಸೊ ಡೈವರ್ಷನ್ ಪಾಲಿಟಿಕ್ಸ್ನ ಅಥವಾ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್. ಅದಕ್ಕೆ ನೀವು ಬಕ್ರ ಆಗಕ್ಕೆ ಹೋಗ್ಬಿಡ್ರಿ, ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡ್ರಿ ಅಂತ ಕುಮಾರಸ್ವಾಮಿ ಅವರು ಕಿವಿ ಮಾತು ಹೇಳಿದಾರಂತೆ.